ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಪ್ರಾತಸ್ಮರಣೀಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ವೇದಾಗಮಗಳ ಒಡಲಾದ ಆ ಚಿನ್ಮಯ ಪಾದಪದ್ಮಗಳನ್ನು ಮನದಲ್ಲಿ ಸ್ಮರಿಸಿ, ಕನ್ನಡ ನಾಡಿನ ಚಿನ್ನದ ಹೃದಯಗಳಿಗೂ ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೀಕ್ಷಕರೇ, ನಿನ್ನೆಯ ಸಂಪುಟದೊಳಗೆ ಅಲ್ಲ ಮಹಾಪ್ರಭುದೇವರು ವಿರಚಿತವಾದಂಥ ಒಂದು ಬೆಳಗಿನ ವಚನವನ್ನು ನಾವು ಅನುಭವಿಸಿದ್ದೀವಿ. ಅರಗಿನ ದೇಗುಲದೊಳಗೊಂದು ಹುರಿಯ ಲಿಂಗವ ಕಂಡೆ, ಮತ್ತೆ ಆ ಲಿಂಗವ ಪೂಜಿಸುವವರಾರೂ ಇಲ್ಲ. ಉತ್ತರ ಪಥದ ದರ್ಶನಾದಿಗಳೆಲ್ಲ ಸುತ್ತಿದ ಮಾಯೆ ಎತ್ತಲಿಕ್ಕೆ ಹೋಯಿತು. ಮರದೊಳಗಣ ಅಗ್ನಿ ಮರವ ಸುಟ್ಟುದ ಕಂಡೆ, ಗುಹೇಶ್ವರನೆಂಬ ಲಿಂಗ ಅಲ್ಲಿಯೇ ನಿಂದಿತ್ತು. ಇವತ್ತಿನ ಸಂಚಿಕೆಯೊಳಗ ಪ್ರಭುದೇವರು ಆ ಪರಮಾತ್ಮನ ಇರುವಿಕೆಯನ್ನು ತೋರಿಸ್ತಾ ಇದ್ದಾರೆ. ಪರಮಾತ್ಮ ಎಲ್ಲಿ ಇದ್ದಾನೆ ಅನ್ನೋ ಒಂದು ಗುರುತನ್ನು ನಮಗೆ ಕೊಡ್ತಾ ಇದ್ದಾರೆ. ಪರಮಾತ್ಮನ ರುಚಿ ಹೆಂಗಾದ ಅಂತ ಅವರು ಹೇಳ್ತಾ ಇದ್ದಾರೆ. ಗುರು ಅಂದರೆ ಯಾರು? ಗುರು ಅಂದ್ರೆ ಆ ರೂಪವನ್ನು ಕಂಡವರು, ಆ ರೂಪವೇ ತಾನಾಗಿ ಹೋದವರು. ಅದಕ್ಕೆ ಹೇಳ್ತಾನ, ಮರದೊಳಗಣ ಅಗ್ನಿ ಮರವ ಸುಟ್ಟದ ಕಂಡೆ. ಮರದ ಒಳಗಡೆ ಅಗ್ನಿ ಅದ, ಕಟ್ಟಿಗೆಯೊಳಗ ಒಂದು ಅಗ್ನಿ ಅದ. ಹಿಂದಿನ ಕಾಲದಲ್ಲಿ ಕಟ್ಟಿಗೆಗಳು ತಿಕ್ತಿದ್ರು. ಈ ಕಾಡಿನೊಳಗೆ ಕಟ್ಟಿಗೆಗಳನ್ನ ತಿಕ್ತಿದ್ರು, ಅಗ್ನಿ ಬರ್ತಿತ್ತು. ಕಾಡಿನೊಳಗೆ ಮರಕ್ಕೂ ಘರ್ಷಣೆ ಆದ್ರೆ ಅಗ್ನಿ ಉತ್ಪತ್ತಿ ಆಗ್ತದ, ಕಾಡೆಲ್ಲ ಸುಟ್ಟು ಹೋಗ್ತದ. ಆ ಅಗ್ನಿ ಎಲ್ಲಿಂದ ಬಂತು? ಇನ್ನೊಬ್ರು ಹಚ್ಚಿದ ಅಗ್ನಿ ಅಲ್ಲಲ್ಲ ಅದು. ಅಂದರೆ ಮರದ ಒಳಗೆ ಒಂದು ಅಗ್ನಿ ಇದೆ, ಅದು ಒಳಗೆ ಅಡಗಿ ಕುಂತಿದೆ. ಮರದ ಒಳಗಿನ ಅಗ್ನಿ ಏನು ಮಾಡ್ತದ? ಮರನ ಸುಡವಲ್ತು. ಒಂದು ಕಟ್ಟಿಗೆಯನ್ನು ತಗೋರಿ, ಒಣಗಿದ ಕಟ್ಟಿಗೆಯೊಳಗೆ ಅಗ್ನಿ ಆದಂತನ, ಬೆಂಕಿ ಆದಂತ, ಆದ್ರೆ ಆ ಬೆಂಕಿ ಕಟ್ಟಿಗೆಯನ್ನು ಸುಟ್ಟಿಲ್ಲಲ್ಲ. ಅದೆಂಥ ಚಮತ್ಕಾರ ನೋಡ್ರಿ. ಆ ಮರದೊಳಗಿನ ಅಗ್ನಿ ನೋಡಿದ್ರೆ ಒಳಗೆ ಸುಡಬೇಕದು. ಆ ಕಟ್ಟಿಗೆ ಕಾಣಬಾರ್ದು ನಮಗೆ, ಆದ್ರೆ ಒಳಗಿದ್ದ ಅಗ್ನಿ ಕಟ್ಟಿಗೆಯನ್ನು ಸುಡ್ತಾ ಇಲ್ಲಲ್ಲ. ಯಾವಾಗ ಆ ಅಗ್ನಿ ಸುಡ್ತದ ಅಂತ ಪ್ರಶ್ನೆ ಕೇಳ್ತಾನೆ. ಒಳಗಿನ ಅಗ್ನಿ ಯಾವಾಗ ಕಟ್ಟಿಗೆಯನ್ನು ಸುಡ್ತದ ಅಂತ ಇಲ್ಲಿ ಪ್ರಭುದೇವರು ಪ್ರಶ್ನೆಯನ್ನು ನಮಗೆ ಕೇಳ್ತಾ ಇದ್ದಾರ. ಸುಟ್ಟು ಬಿಡ್ತು ಅಂತಾರ. ಒಳಗಿನ ಅಗ್ನಿ ಸುಟ್ಟು ಬಿಡಿತು, ಆ ಕಟ್ಟಿಗೆಯನ್ನು ಸುಟ್ಟು ಭಸ್ಮ ಮಾಡಿತು. ಯಾವಾಗ ಅಂದ್ರೆ ಹೊರಗಿನ ಒಂದು ಅಗ್ನಿ, ನೀವು ಕಟ್ಟಿಗೆ ಬೆಂಕಿನ ಹಚ್ಚಿದ್ರು, ಹೊರಗಿನ ಅಗ್ನಿನ ತಂದು ಆ ಕಟ್ಟಿಗೆ ಬೆಂಕಿ ಹಚ್ಚಿದ ತಕ್ಷಣ ಒಳಗಿನ ಅಗ್ನಿ ಸುಡಕ್ಕೆ ಶುರುವಾಗ್ತದಂತ. ನಾನು ಹೊರಗೆ ಬೆಂಕಿ ಹಚ್ಚಿನ್ರಿ ಅದಕ್ಕೆ ಕಟ್ಟಿಗೆ ಸುಟ್ಟಾದ ಅನ್ನೋದು ನಮ್ಮ ಭ್ರಮೆ. ಅದು ಹೊರಗಿನ ಅಗ್ನಿ ಮತ್ತು ಒಳಗಿನ ಅಗ್ನಿ ಅವು ಎರಡು ಕೂಡ್ತವ. ಇವೆರಡರ ಮಧ್ಯೆ ಏನಿತ್ತಲ್ಲ ಆ ಕಟ್ಟಿಗೆ ಸುಟ್ಟು ಹೋಗ್ತದ. ಎರಡೂ ಅಗ್ನಿಗಳನ್ನ ಕೂಡಿಸುವ ಕ್ರಿಯೆ ಏನದ? ಇದನ್ನು ನಾವು ಭಸ್ಮ, ಸುಟ್ಟಿತು ಅಂತೀವಿ ನಾವು. ಇದು ಅಲ್ಲಂ ಪ್ರಭುಗಳು ಎಷ್ಟು ಮಾರ್ಮಿಕವಾಗಿ ಹೇಳ್ಯಾರ. ಇಲ್ಲಿ ಗುರು ಎಂಬ ಒಂದು ಅಗ್ನಿ ಅದ. ಗುರು ಎಂಬ ಒಂದು ಅಗ್ನಿ, ಶಿಷ್ಯನು ಅನ್ನುವ ಒಂದು ಅಗ್ನಿ. ಗುರುವೆಂಗನ ಆತ ಬಾಹ್ಯವಾಗಿ ಅದನ, ಶಿಷ್ಯನೆಂಬವನು ಈತ ಬಾಹ್ಯವಾಗಿಯೇ ಇದನ. ಇಬ್ಬರು ಶರೀರಧಾರಿಗಳಾಗಿ ಬಂದಾರ. ಈ ಶರೀರಧಾರಿಗಳಾದಂಥ ಗುರು ಮತ್ತು ಶಿಷ್ಯರು, ಇವರಿಬ್ಬರ ಒಳಗಡೆ ಅಗ್ನಿ ಆದ ಅಂತಾನ. ಇವರಿಬ್ಬರ ಅಗ್ನಿ ಒಳಗಡೆ ಆದ. ಯಾವ ಅಗ್ನಿ? ಅರಿವೆಂಬ ಅಗ್ನಿ. ಅರಿವಾದ ಅದಕ್ಕೆ ಹರಿವೇ ಗುರು ಅಂತ ನಮಗೆ ವಾಕ್ಯ ಅದ. ಶಿಷ್ಯನ ದೇಹದೊಳಗೂ ಆ ಅರಿವಾದ, ಗುರುವಿನ ದೇಹದೊಳಗೂ ಆ ಅರಿವಾದ. ಆದರೂ ಹೊರಗೆ ಪ್ರಕಟ ಇಲ್ಲ. ಪ್ರಕಟ ಯಾವಾಗ ಆಗ್ತದ? ಇವರಿಬ್ಬರ ಘರ್ಷಣೆ ಆಗಬೇಕು ಅಂತಾನ. ಇವರಿಬ್ಬರ ಮಧ್ಯೆ ಘರ್ಷಣೆ ಶುರುವಾದಾಗ ಒಳಗೆ ಅಡಗಿದ ಆ ಅರಿವ ಹೊರಗೆ ಕಾಣ್ತದ. ಎಲ್ಲಿ ತನಕ ಘರ್ಷಣೆ ಆಗಂಗಿಲ್ಲ, ಇವರಿಬ್ಬರ ಸಂವಾದ ಆಗಂಗಿಲ್ಲ, ಗುರುವಿನ ಸ್ಪರ್ಶ ಶಿಷ್ಯನಿಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ಒಳಗೆ ಅಡಗಿದ ಅರಿವ ಹೊರಗೆ ಕಾಣಂಗಿಲ್ಲ. ಅದು ಹೆಂಗೆ ಕಾಣ್ತದ? ಈ ಅಗ್ನಿನ ನೋಡಬೇಕು ಅಂತ ಹೋದ್ರು, ಈ ಅಗ್ನಿಯನ್ನು ಒಳಗೆ ಹೆಂಗದ ಅಗ್ನಿ ನೋಡಬೇಕು, ಅದರ ರಸವನ್ನು ಉಣಬೇಕು,
ಅಂತ ನಮ್ಮ ಭಾರತ ದೇಶದ ಉತ್ತರ ಪಥದ ದರ್ಶನಾದಿಗಳೆಲ್ಲ, ಈ ಉತ್ತರ ಪಥದ ದರ್ಶನಾದಿಗಳಂದ್ರೆ ಯಾವಂದ್ರೆ 6 ದರ್ಶನಗಳು ಬರ್ತಾವೆ, 6 ಶಾಸ್ತ್ರಗಳವ ನಮ್ಮ ಭಾರತ ದೇಶದೊಳಗೆ. ಇಡೀ ಭಾರತ ದೇಶದೊಳಗೆ ಅತ್ಯಂತ ಶ್ರೇಷ್ಠವಾದ ಜ್ಞಾನಗಳನ್ನು ಕೊಟ್ಟು ಎಲ್ಲ ಜ್ಞಾನಗಳನ್ನು ಅದರಲ್ಲಿ ದೃಢೀಕರಿಸಿದರು, ಕೂಡಿಟ್ರು. ಒಂದು ಸಾಂಖ್ಯಶಾಸ್ತ್ರ ಅಂತ ಬಂತು, ಜ್ಞಾನದ ಉನ್ನತವಾದ ಸ್ಥಿತಿಯನ್ನು ತಗೊಂಡೋಯ್ತು. ಇನ್ನೊಂದು ಯೋಗಶಾಸ್ತ್ರ ಅಂತ ಬಂತು, ದೇಹ ಮನಸ್ಸು ಎರಡನ್ನ ಕೂಡಿಸೋಕೆ ಪ್ರಯತ್ನ ಮಾಡಿತು. ಇನ್ನೊಂದು ಬಂತು ನ್ಯಾಯಶಾಸ್ತ್ರ ಅಂತ ಮತ್ತೊಂದು ಬಂತು. ಆ ಅರಿವಿನ ಗುಣವನ್ನ, ಆ ಅರಿವಿನ ವಸ್ತುವನ್ನ, ಸುಖದ ಸ್ವರೂಪವನ್ನ ಕಥೆಯ ಮೂಲಕ, ನ್ಯಾಯಗಳ ಮೂಲಕ ಮನಸ್ಸಿಗೆ ಮುಟ್ಟಿಸಬೇಕು ಅಂತ ಆ ಶಾಸ್ತ್ರ ಬಂತು. ವೈಶೇಷಿಕ ಶಾಸ್ತ್ರ ಅಂತ ಬಂತು. ಇದು ವಿಶೇಷಣ ಅಂತನ. ಇಡೀ ಜಗತ್ತು ಹೆಂಗೆ ಉತ್ಪತ್ತಿ ಆಯ್ತಂತ ಕೇಳಿದ್ರೆ ಒಂದು ಪರಮಾಣುವಿನಿಗಳಿಂದ ಉತ್ಪತ್ತಿ ಆಯ್ಕೆಂತ ಬಂತು. ನಾನು ಮಾತಾಡೋದು ಹೆಂಗಂತ ಕೇಳಿದ್ರೆ ಪರಮಾಣುಗಳ ಮಿಶ್ರಿತ ರೂಪ ಅಂತಾರವ್ರು. ಒಳಗಿನ ದೀಪ ಹೆಂಗೆ ಉರಿತದೆ ಅಂತ ಕೇಳಿದ್ರೆ ಪರಮಾಣುಗಳ ಉತ್ತೇಜಕ ರೂಪ ಅಂತಾರ. ಎಲ್ಲ ರೀತಿಯ ಜ್ಞಾನ ಈ 6 ಶಾಸ್ತ್ರಗಳಿಂದ ಬರ್ತಾ ಬಂದವು. ಮೀಮಾಂಸಾ ಶಾಸ್ತ್ರ ಅಂತ ಬಂತು, ಕರ್ಮಗಳು ಬಂದವು, ಅಲ್ಲಿ ಯಜ್ಞಾದಿಗಳು ಬಂದವು. ಕರ್ಮದ ಭೋಗಗಳನ್ನು ಅಪೇಕ್ಷೆ ಪಟ್ಟರು. ಒಳಗಿನ ಆ ಸ್ವರೂಪವನ್ನು ತಿಳಿಬೇಕಾಗಿದೆ. ನಾನು ಕರ್ಮ ಮಾಡಬೇಕು ಅಂದರು, ಜಪ ಮಾಡಬೇಕು ಅಂದರು, ಯಜ್ಞಗಳನ್ನು ಮಾಡಬೇಕು ಅಂದರು, ದೇವತೆಗಳನ್ನು ವಶ ಮಾಡ್ಕೊಳ್ಬೇಕಂದ್ರು. ಕಾರಣ ಇಷ್ಟೇ, ಒಳಗಿನ ಆ ಅಗ್ನಿಯನ್ನು ನೋಡೋದಕ್ಕೆ, ಒಳಗಿನ ಸ್ವರೂಪವನ್ನು ತಿಳಿಯೋದಕ್ಕೆ. ಇನ್ನೊಂದು ಬಂತು ವೇದಾಂತ ಶಾಸ್ತ್ರ. ಎಲ್ಲಿ ವೇದಗಳು ಕಡೆಗೆ ಅಂತ ಅದವೋ ಅಲ್ಲಿಂದ ಆ ಶಾಸ್ತ್ರ ಶುರುವಾಯಿತು, ಅದು ವೇದಾಂತ ಶಾಸ್ತ್ರ. ಆ ವೇದಾಂತ ಶಾಸ್ತ್ರ ಹೇಳೋದು ಏನಂತ ಕೇಳಿದ್ರೆ ಇಡೀ ವಿಶ್ವವೆಲ್ಲವೂ ಏನದ ಅದು ನಶ್ವರವೇ, ಒಳಗಿನ ಒಂದು ತತ್ವ ಅದು ಶಾಶ್ವತವಾದ ತತ್ವ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಜೀವೋ ಬ್ರಹ್ಮೈವನಾಪರಃ ಎಂಗ ಶಂಕರಾಚಾರ್ಯರು ಹೇಳಿದರು. ಅಂಥ ಒಂದು ತತ್ವಗಳನ್ನು ಅದರೊಳಗೆ ಅಡಕವಾಗಿಟ್ಟರು. 6 ಶಾಸ್ತ್ರಗಳು ಬಂದವು. ಆ ಒಳಗೆ ಅಡಗಿದ ಆ ಹರಗುವ ಮನೆಯೇನಿತ್ತಲ್ಲ, ಆ ದೇಗುಲಿತ್ತಲ್ಲ, ಯಾವ ದೇಗುಲ? ಆ ಕರಗುವ ದೇಗುಲ. ಮೇಣದ ದೇಗುಲದೊಳಗೆ 6 ಜನ ಹೊಕ್ಕರು ಅಂತ. 6 ಜನ ಹೊಕ್ಕರು, 6 ಜನರು ತಮ್ಮ ತಮ್ಮ ವಿಧವಾಗಿ ಆ ಒಳಗಿನ ಉರಿಯುವ ದೀಪವನ್ನು, ಬೆಳಗುವ ಲಿಂಗವನ್ನು ವರ್ಣಿಸ್ತಾ ಹೋದರು. ಹೊರಗಡೆ ಬಂದರು. ಆ ಮೇಣದ ದೇಗುಲದೊಳಗಿಂದ ಆ ಲಿಂಗದ ರೂಪವನ್ನು ತಮ್ಮ ಮನಸ್ಸಿನೊಳಗೆ ಹೊರಗೆ ತೊಗೊಂಬಂದು ಜಗತ್ತಿಗೆ ಸಾರಿಬಿಟ್ರು. ಇಡೀ ಜಗತ್ತಿನ ತುಂಬ ಸಾರ್ಥ ಹೋದರು. ಸಂಖ್ಯಾಶಾಸ್ತ್ರ ಅದೇ ಸಾರಿತು, ಯೋಗಶಾಸ್ತ್ರ ಅದನ್ನೇ ಹೇಳಿತು, ನ್ಯಾಯಶಾಸ್ತ್ರ ಅದನ್ನೇ ಹೇಳಿತು, ಮೀಮಾಂಸಾ ಶಾಸ್ತ್ರವೂ ಅದನ್ನೇ ಹೇಳಿತು, ವೇದಾಂತ ಶಾಸ್ತ್ರವೂ ಕೂಡ ಅದೇ ವಸ್ತುವನ್ನು ಕುರಿತು ವರ್ಣಿಸ್ತಾ ಹೋಯಿತು. ಪ್ರಭುದೇವರು ಹೇಳ್ತಾರೆ ಸತ್ಯ, ಎಲ್ಲವೂ ಅದನ್ನೇ ಹೇಳಿದರು. ಆದ್ರೆ ಹೇಳಿದ ವಸ್ತು ಕೊನೆಗೆ ಏನಾಗಬೇಕಾಗಿತ್ತು ಅಂದ್ರೆ ಅದು ಸುಡಬೇಕು. ಹೆಂಗೆ ಸುಡಬೇಕು? 2 ಕಟ್ಟಿಗಳು ಘರ್ಷಣೆ ಆದಾಗ ಇದರೊಳಗಿನ ಅಗ್ನಿ 2 ಕಟ್ಟಿಗಳನ್ನು ಸುಡುತ್ತದದು. ಎಲ್ಲೂ ಸ್ವಲ್ಪ ಉಳಿಸಂಗಿಲ್ರಿ. ಸರ್ವಶಾಸ್ತ್ರಗಳು ಕೊನೆಗೆ ಯಾವಾಗ ಮುಕ್ತ ಆಗ್ತಾವ ಅಂತ ಕೇಳಿದ್ರೆ ಮೌನಂ ವ್ಯಾಖ್ಯಾನಂ ಪ್ರಕಟಿತ ಪರಬ್ರಹ್ಮ ತತ್ವಂ ಅಂತ. ಎಲ್ಲ ಅರ್ಥಗಳು, ಎಲ್ಲ ಶಾಸ್ತ್ರಗಳು ಕೊನೆಗೆ ಮೌನಂ ವ್ಯಾಖ್ಯಾನಂ ಪ್ರಕಟಿತ ಪರಬ್ರಹ್ಮ ತತ್ವಂ. ಅದರ ಬಗ್ಗೆ ಏನಂತ ಹೇಳಲಿ ನಾನು? ಯಾಕಂದರೆ ಇದನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಗುರು ಇದ್ದ, ಅಲ್ಲಮ ಪ್ರಭು ದೇವರೇನಿದ್ದಲ್ಲ, ಅಂಥ ಒಂದು ಸಾಕ್ಷಾತ್ಕಾರವನ್ನು ಪಡೆದಂಥ ಒಬ್ಬ ಗುರು ಇದ್ದ. ಅವರ ಹತ್ರ 2 ವ್ಯಕ್ತಿ ಬಂದರು. ಆ 2 ಯಾರಂದ್ರೆ ಆ ಊರಿನಾಗ ಅತ್ಯಂತ ಪ್ರಖ್ಯಾತಿ ಜನರು. 2 ಪಂಗಡ ಇದ್ದವರಲ್ಲಿ ಆ ಊರಾಗ. 2 ಪಂಗಡ ಯಾವಂದ್ರೆ ಒಂದು ಸಹಕಾರಾತ್ಮಕ, ಇನ್ನೊಂದು ನಿರಾಕಾರಾತ್ಮಕ. ಒಂದು ನಾಸ್ತಿಕತ್ವದ್ದು, ಇನ್ನೊಂದು ಆಸ್ತಿಕತ್ವದ್ದು. ದೇವರು ಇದ್ದಾನೆ ಅಂತ ಒಂದು ಪಂಗಡದವರು, ದೇವರು ಇಲ್ಲ ಅನ್ನೋದು ಒಂದು ಪಂಗಡದವರು. ಆ ಊರಿನಾಗ ಅವರಿಬ್ಬರು ಅತ್ಯಂತ ಪ್ರಮುಖವಾಗಿದ್ದರು, ಶ್ರೇಷ್ಠ ಅನ್ಸ್ಕೊಂಡಿದ್ರು. ಒಬ್ಬ ಆಸ್ತಿಕ ಬಂದ, ಅಂದ್ರೆ ದೇವರು ಎಲ್ಲ ಕಡೆಯೂ ಇದ್ದಾನೆ ಎಂಬ ಆಸ್ತಿಕ ಬಂದ. ಆ ಗುರುವಿನ ಹತ್ರ ಬಂದರು, ಕೇಳಿದ, ನೀವು ಇಡೀ ಲೋಕದೊಳಗೆ ಜ್ಞಾನವನ್ನು ಸರಿಯಾಗಿ ಮುಟ್ಟಿಸುವ ಗುರು ಅಂತ ನಾನು ಕೇಳೀನಿ. ಅದಕ್ಕೆ ನನಗೆ ಒಂದು ಸಂಶಯ ಐತಿ. ಏನು ಸಂಶಯ ಅದ? ಈಗ ಈ ಊರಾಗ 2 ಪಂಗಡ, ಒಂದು ನಾಸ್ತಿಕದ ಪಂಗಡ, ಇನ್ನೊಂದು ಆಸ್ತಿಕದ ಪಂಗಡ.
ಆಸ್ತಿಕದ ಪಂಗಡದೊಳಗೆ ನಾನೇ ಒಬ್ಬ ಗುರು. ಆಸ್ತಿಕನು ತನ್ನ ದೈವತ್ವವನ್ನು ತೋರಿಸ್ತಾನ. ಅಸ್ತಿ ಅಂದರೆ ಇರೋದು, ದೇವರು ಇದ್ದಾನೆ ಅಂತ ತೋರಿಸೋನು ನಾನು. ದೇವರು ಎಲ್ಲ ಕಡೆ ಇದ್ದಾನೆ. ಗುರುಗಳೇ, ಇದು ಸತ್ಯನೋ ಸುಳ್ಳು ಅಂತ ಕೇಳಿದ. ಆ ಗುರು ಹೇಳಿದ ಸತ್ಯ ಅದ ಅಂತ. ಖುಷಿಯಾಗಿ ಹೋದನ್ರಿ, ನಂದೇ ಸರಿ ಅದ. ಆಯ್ತು, ಊರು ಮಂದಿಗೂ ಸುದ್ದಿ ಮಾಡಿದ. ಆ ಒಬ್ಬ ಸನ್ಯಾಸಿ ನಂದ ಪಥವನ್ನು ಒಪ್ಪಿಕೊಂಡ. ಸಂಜೆ ಆಯಿತು, ಇನ್ನೊಬ್ಬ ವ್ಯಕ್ತಿ ಬಂದ. ಯಾವುದು? ನಾಸ್ತಿಕ ಪಂಗಡದ ಗುರು ಬಂದ. ಆತ ಹೇಳ್ತಾನ, ಗುರುಗಳೇ, ನಾನು ನಾಸ್ತಿಕ ಪಂಗಡದ ಗುರು. ದೇವರು ಇದ್ದಾನೆ ಅಂತೀರಿ, ಎಲ್ಲಿದ್ದಾನೆ ದೇವರು? ತೋರಿಸ್ರಿ. ದೇವರು ಎಲ್ಲಿದ್ದಾನಕ್ಕೆ ಸಾಧ್ಯ? ಕಣ್ಣಿಗೆ ಕಾಣಕ್ಕೆ ಎಲ್ಲಿ ಸಾಧ್ಯ? ಕಣ್ಣಿಗೆ ಕಾಣುವುದು ರೂಪ ಅದ, ದೇವರೆಲ್ಲದ ಅಂತ ಕೇಳಿದತ್ತ. ಗುಡಿ ಒಳಗೆ ನೋಡಿದೆ, ಅಲ್ಲೊಂದು ರೂಪ ಅದ, ಅದು ದೇವರನ್ನಂತ ಕೇಳಿದ. ದೇವರು ಇಲ್ಲ ಎಂಬ ತತ್ವನ ಈತ ತಂದ. ಎಲ್ಲ ಕಡೆ ನಾನು ತಿರುಗಿದೆ, ಎಲ್ಲೂ ದೇವರಿಲ್ಲ. ರೂಪ ಅದ, ದೇವರಿಲ್ಲ. ಗುರುವಿನ ಮುಂದೆ ಕುಂತನ್ರಿ, ಇದು ಸತ್ಯ ಸುಳ್ಳು ಹೇಳು ಅಂದ. ಗುರು ಅಂದ, ಸತ್ಯ ಅದ, ನಿಂದು ಸತ್ಯ ಅದ ಅಂದ. ಬೆಳಿಗ್ಗೆ ಒಬ್ಬ ಆಸ್ತಿಕ ಬಂದು ಕೇಳಿದ, ನಿಂದು ಸತ್ಯ ಅದ ಅಂದ. ಸಾಯಂಕಾಲ ಮತ್ತೊಬ್ಬ ಬಂದ, ನಾಸ್ತಿಕ ಬಂದ, ನಿಂದು ಸತ್ಯ ಅದ ಅಂದ. ಈತನು ಖುಷಿಯಾಗಿ ಹೋದನ್ರಿ. ಪಕ್ಕದಾಗ ಒಬ್ಬ ಶಿಷ್ಯ ಕುಂತಿದ್ದ, ಅವನಿಗೆ ಸಂಶಯ ಬಿತ್ತೀಗ. ಅಲ್ಲ ಗುರುಗಳೇ, ಬೆಳಗ್ಗೆ ಒಬ್ಬ ಆಸ್ತಿಕನಿಗೂ ನಿಂದು ಸರಿಯಾದ ಅಂದಿರಿ, ಸಾಯಂಕಾಲ ಮತ್ತೊಬ್ಬ ಬಂದ, ಅವನು ನಾಸ್ತಿಕ. ಇವರಿಬ್ಬರು ವಿರುದ್ಧದಲ್ಲಿ ದ್ವಂದ್ವ ಅದ. ಉತ್ತರ ಒಂದು ಹೌದಂತನೇ ಹೇಳ್ಬೇಕು, ಒಂದು ಇಲ್ಲ ಅಂತಲೇ ಹೇಳ್ಬೇಕು. ಇವರಿಬ್ಬರಿಗೂ ಸರಿ ಅಂತಲೇ ಹೇಳಿ ಕಳಿಸಿರಲ್ಲ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ. ಆ ಗುರು ಹೇಳಿದ, ಆಸ್ತಿಕನಿಗೆ ಇದ್ದು ವಸ್ತು ಗೊತ್ತದ. ನೋಡಿ ಚಂದ ಹೇಳ್ತಾರ್ರಿ, ಇದ್ದು ವಸ್ತು ಅದ. ಒಂದು ಲಿಂಗ ಇಟ್ಕೊಂಡನ ಕೈಯಾಗ, ಇದು ಆಸ್ತಿಕನ ಪರಿ. ಕೈಯಾಗ ಲಿಂಗ ಹಿಡ್ದಾನ, ಇದು ದೇವರು ಅಂದಾನ, ಆದ್ರೆ ಒಂದು ವಸ್ತು ಮರ್ತಾನ. ಜಗದ್ಗುರು ಬಸವಣ್ಣನವರು ಎಷ್ಟು ಚಂದ ಹೇಳ್ತಾರ, ಎಲ್ಲ ಬೇಡಿದರೆಮ್ಮವರು ಒಂದ ಬೇಡ ಮರೆದರಯ್ಯ. ಎಲ್ಲ ಬೇಡ ಮರೆದರೆಮ್ಮವರು ಒಂದ ಬೇಡ ಮರೆದರಯ್ಯ. ಎಲ್ಲಸು ಬೇಡಿದಿವಿ ನಾವು, ಒಂದು ಬಿಡಲಿಲ್ಲ. ಎಲ್ಲ ವಸ್ತುಗಳನ್ನು ನೋಡಿದ್ದೀವಿ, ಎಲ್ಲ ವಸ್ತುಗಳನ್ನು ಅನುಭವಿಸಿದ್ದೀವಿ, ಆದ್ರೆ ಒಂದು ವಸ್ತುನ ನೋಡಲಿಲ್ಲ, ಒಂದು ವಸ್ತುವನ್ನು ಅನುಭವಿಸಲಿಲ್ಲ. ಯಾವುದು? ಲಿಂಗವನ್ನು ಯಾವುದು ನೋಡಿತ್ತೋ ಅದನ್ನು ನಾನು ನೋಡಲಿಲ್ಲ. ಈತನಿಗೆ ಇದು ದೇವರಾಯಿತು, ಇದು ಇಷ್ಟಲಿಂಗ, ಇದು ಪ್ರಾಣಲಿಂಗವಾಗಿ ಪರಿವರ್ತನೆ ಆಗಬೇಕಾಗಿತ್ತು. ಪ್ರಾಣಲಿಂಗ ಭಾವಲಿಂಗವಾಗಿ ಪರಿವರ್ತನೆ ಆಗಬೇಕಾಗಿತ್ತು. ಆಸ್ತಿಕನ ಪರಿ ಇಲ್ಲೇ ನಿಂತು ಅಂದ. ನಿನ್ನ ಜ್ಞಾನ, ನಿನ್ನ ಅರಿವು ಇಲ್ಲಿ ನಿಂತು ಅಂದ. ಕೈಯೊಳಗಿದ್ದ ಲಿಂಗ ಪ್ರಾಣಕ್ಕೆ ಪರಿವರ್ತನೆ ಆಗಬೇಕಾಗಿತ್ತು. ಪ್ರಾಣದೊಳಗಿದ್ದ ಲಿಂಗ ಭಾವಕ್ಕೆ ಪರಿವರ್ತನೆ ಆಗಬೇಕಾಗಿತ್ತು. ತಮ್ಮ ಸಂಶಯಗಳೇನಾವ, ಅದು ಸಂಶಯಗಳಲ್ಲ, ಅವು ಅವರ ದುಃಖ ಅದ, ಮನಸ್ಸಿನ ದುಃಖ ಆದವರಿಗೆ. ಅದಕ್ಕೆ ನಿಜವಾದ ತತ್ವ ಈತನೂ ತಿಳಿಲಿಲ್ಲ, ನಿಜವಾದ ತತ್ವ ಇವರೂ ತಿಳಿಲಿಲ್ಲ. ಇವರಿಬ್ಬರಿಗೆ ಏನು ಉತ್ತರ ಹೇಳಕ್ಕೆ ಸಾಧ್ಯ ಅದ? ಈತನಿಗೆ ಯಾವುದು ಉತ್ತರ ಅದ? ಕಣ್ಣಿಗೆ ಕಾಣದಷ್ಟೇ ದೇವರಂತ ಈತ ಅಂದಾನ. ಕಣ್ಣಿಗೆ ಕಾಣದಂಥ ಒಂದು ರೂಪ ಅದ ಒಳಗಡೆ, ಅದನ್ನ ಈತ ನೋಡಲಿಲ್ಲ. ಅದಕ್ಕೆ ಹೊರಗಡೆ ಪೂಜಿಸ ಹೋದಡೆ ಒಳಮುಖ ಕತ್ತಲೆಯಾಯಿತಯ್ಯ. ಉದಯ ಮುಖದಲ್ಲಿ ಪೂಜಿಸ ಹೋದಡೆ ಹೃದಯ ಮುಖದಲ್ಲಿ ಕತ್ತಲೆಯಾಯಿತು. ಗುರು ಹೇಳ್ತಾನ, ಈತನೇ ಉದಯ ಮುಖದಲ್ಲಿ ಪೂಜೆ ಮಾಡಿದ, ಆದರೆ ಇವನ ಹೃದಯ ಮುಖ ಕತ್ತಲಾದ. ಸಾಯಂಕಾಲ ಒಬ್ಬ ನಾಸ್ತಿಕ ಬಂದ, ಆತ ಹೃದಯ ಮುಖದಲ್ಲಿ ಪೂಜಿಸಕ್ಕೆ ಹೋದ. ಹೊರಗೆ ಕಾಣದೆ ಯಾವುದನ್ನು ನಂಬಲಿಲ್ಲ, ಒಳಗ ಹೃದಯ ಕತ್ತಲಾಗ್ಯದ. ಅದಕ್ಕೆ ಹೃದಯ ಮುಖದಲ್ಲಿ ಪೂಜಿಸ ಹೋದಡೆ ಉದಯ ಮುಖದಲ್ಲಿ ಕತ್ತಲೆಯಾಯಿತು. ಆಸ್ತಿಕ ಒಬ್ಬ ವ್ಯಕ್ತಿ ಹೊರಗೆ ಉದಯ ಮುಖದಲ್ಲಿ ಪೂಜಿಸಕ್ಕೆ ಹೋಗ್ತಾನ, ಆದರೆ ಅವನ ಹೃದಯ ಕತ್ತಲಾಗ್ಯದ. ನಾಸ್ತಿಕ ಹೃದಯ ಮುಖದಲ್ಲಿ ಪೂಜಿಸಕ್ಕೆ ಹೋಗ್ತಾನ, ಹೊರಗಡೆ ಹೃದಯ ಮುಖದಲ್ಲಿ ಕತ್ತಲೆಯಾಗ್ಯದ. ಇವರಿಬ್ಬರು ದ್ವಂದ್ವ ಪ್ರಶ್ನೆಯನ್ನು ತಂದಾರ. ಇವರಿಬ್ಬರಿಗೂ ಸರಿಯಾದ ದಾರಿ ಸಿಕ್ಕಿಲ್ಲ. ಅಲ್ಲಮ್ಮ ಪ್ರಭುದೇವರು ಹೇಳಿದ ಒಂದು ನಿಜವಾದ ಅರ್ಥ, 6 ಷಡ್ಶಾಸ್ತ್ರಗಳೇನವ ಸರಿಯಾದ ವಾಕ್ಯವನ್ನು ಹೇಳ್ಯಾವ. ಆದ್ರೆ ಕೊನೆಯೊಳಗೆ ನಿಜವಾದ ತತ್ವ ಏನಂದ್ರೆ ಮೌನಂ ವ್ಯಾಖ್ಯಾನಂ ಪ್ರಕಟಿತ ಪರಬ್ರಹ್ಮ ತತ್ವ. ಪರಬ್ರಹ್ಮ ತತ್ವ ಅಂದ್ರೆ ಹೆಂಗಂತ ಕೇಳಿದ್ರೆ, ಅಲ್ಲಿ ಶಬ್ದದ ಒಂದು ಶಬ್ದವೂ ಕೂಡ ಮುಟ್ಟಂಗಿಲ್ಲ. ಅಲ್ಲಿ ಅದೇ ಉಪನಿಷತ್ತು ಅದನ್ನೇ ಹೇಳ್ತದ.
ಮನಸ್ಸು ಪರಮಾತ್ಮನ ತಿಳಿಯಕ್ಕೆ ಹೋಗ್ತದ, ಸುಖನ ಅನುಭವಿಸಕ್ಕೆ ಹೋಗ್ತದ. ಪರಮಾತ್ಮನ ಸಾಮೀಪ್ಯಕ್ಕೆ ಹೋದಾಗ ಮನಸ್ಸು ಕರಿಬಿಡ್ತದಂತ. ನಾವು ಹುಡುಕಿದ್ರೂ ಮನಸ್ಸು ಸಿಗಂಗಿಲ್ಲ. ಅಲ್ಲಮ್ಮ ಪ್ರಭುದೇವರು ಎಂಥ ತೀಕ್ಷ್ಣವಾದ ಮಾತುಗಳನ್ನು ಕೊಟ್ಟರು. ಎಲ್ಲ ಪಠಣಗಳು ಕೇವಲ ಶಬ್ದ ನಿರ್ಮಿತ, ಕೇವಲ ನಾದ ಬ್ರಹ್ಮವನ್ನು ನಾನು ಕಲಿಯಬಲ್ಲೆ, ಆದರೆ ಅಹಂ ಬ್ರಹ್ಮತ್ವವನ್ನು, ನಾನು ಶಿವ ಇದ್ದೇನೆ ಎಂಬ ಜ್ಞಾನ ಅದು ನಿನ್ನಿಂದ ಮಾತ್ರ ತಿಳಿಯೋಕ್ಕೆ ಸಾಧ್ಯ, ಯಾವ ಶಬ್ದದಿಂದ ಬರೋಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಶಬ್ದ ಇಲ್ಲಿ ಅಂದ್ರೆ ಪರಮಾತ್ಮನ ಕರುಣೆ ರೂಪವಾದ ಗುರು ರೂಪದಲ್ಲೈತಿ. ಅದೇ ನಾದ ಬ್ರಹ್ಮ. ಗುರು ಕೊಟ್ಟ ತಕ್ಷಣ ಅದನ್ನು ಸ್ವೀಕರಿಸುವಂತಹ ಮನಸ್ಸು ಶಿಷ್ಯನಲ್ಲಿ ಇರಬೇಕು. ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕರಿಸಿ ಒಳಗಡೆ ಕೂಡಿಡ್ಬೇಕು. ಹೆಂಗೆ ಕೂಡಿಡ್ಬೇಕಂದ್ರೆ, ಈಗ ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಕೇಳ್ತಾನಂತ ಬಂದು, ಒಬ್ಬ ಸಿರಿವಂತ ಇರ್ತಾನೆ, ಹಣ ಗಳಿಸ್ತಾನೆ, ಜೀವನವಿಡೀ ತಾನು ಗಳಿಸಿದ್ದು ಆ ದುಡ್ಡನ್ನು ಎಲ್ಲಿ ಬಚ್ಚಿಡಬೇಕು ಅಂತ ಹುಡುಕಾಡ್ತಾನಂತ. ಯಾಕೆ? ತನ್ನ ಸಂಪತ್ತೆಲ್ಲವೂ ತಾನು ಉಣಬೇಕು ಎಂಬ ಆಶಕ್ಕ, ಇನ್ನೊಬ್ರು ಉಣಬಾರ್ದು ಎಂಬ ಆಶಕ್ಕ ಬಚ್ಚಿಡಕ್ಕೆ ಹೋಗ್ತಾನೆ. ಎಲ್ಲಿ ಬಚ್ಚಿಡಬೇಕು ಅಂತ ಜೀವನ ಪೂರ್ತಿ ಅದನ್ನು ಹುಡುಕಾಡಕ್ಕೆ ಹೋಗ್ತಾನೆ. ಮನೆಗಿಡ್ಲು, ತೋಡಿ ಇಡ್ಲು, ಮಠದಾಗಿಡ್ಲು, ಎಲ್ಲೋ ಒಂದು ಕಡೆ ವಿಚಾರ ಮಾಡಕ್ಕೆ ಹೋಗ್ತಾನೆ ರೀ. ಜೀವನ ಪೂರ್ತಿ ದುಡಿದದ್ದು ಸಂಪತ್ತಿಗೋಸ್ಕರ. ಸಂಪತ್ತು ಸಿಕ್ಕ ಮೇಲೆ ಅದನ್ನು ಬಚ್ಚಿಡೋದಕ್ಕೆ ತನ್ನ ಜೀವನವನ್ನು ಕಳ್ಕೊತಾನೆ. ಯಾಕೆ ಹಿಂಗೆ ಅಂತ ಕೇಳಿದರೆ, ನಮ್ಮ ಜೀವನ ಅಂದ್ರೆ ಹಿಂಗೆ ಅದ. ನಾವು ಸಾಯೋವರೆಗೂ ಏನೋ ಜ್ಞಾನವನ್ನು ಪಡಿತೀವಿ, ಆ ಜ್ಞಾನವನ್ನು ಬಚ್ಚಿಡ್ತೀವಿ. ಆ ಜ್ಞಾನವನ್ನು ಹುಣಕ್ಕೆ ಬರ್ತದನು. ಹಣನ ಹೆಂಗೆ ಬಚ್ಚಿಟ್ಟು ನಾ ಹೋಗ್ತೀನೋ ಅದರಂಗೆ ನಾನು ಪಡೆದಂಥ ಜ್ಞಾನನ ಒಳಗೆ ಬಚ್ಚಿಟ್ಟು ಹೋಗಿಬಿಡ್ತೀವಿ. ಅದು ಹುಣಕ್ಕೆ ಬರಂಗಿಲ್ಲ. ಉಣುವುದು ಯಾವುದು? ಆ ಉಣುವಂಥ ಜ್ಞಾನ ಯಾವುದು? ಆ ಸಾವಿನ ಸಮೀಪ ಬರುವಂತಹ ಜ್ಞಾನ ಯಾವುದು? ಸಾವಿನಿಂದ ನನಗೆ ಸುಖ ಕೊಡುವಂತಹ ಜ್ಞಾನ ಯಾವುದು? ಅದು ನೈಜ ಜ್ಞಾನ, ಅದೇ ಸತ್ಯ ಜ್ಞಾನ. ಅದನ್ನೇ ಬ್ರಹ್ಮಸೂತ್ರ ಹೇಳ್ತದ, ತಥೋ ಬ್ರಹ್ಮ ಜಿಜ್ಞಾಸಸ್ವ. ತಥೋ ಈ ಕ್ಷಣವೇ ಬ್ರಹ್ಮ ಜಿಜ್ಞಾಸಸ್ವ. ಆ ಜ್ಞಾನದ ಕುರಿತು ವಿಚಾರಿಸು. ಆ ಬ್ರಹ್ಮದ ಜ್ಞಾನದ ಕುರಿತು ವಿಚಾರಿಸು. ಅದಕ್ಕೆ ಸರ್ವ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಮೇಲು ಅಂತ. ಸರ್ವ ವಿದ್ಯೆಗಳಲ್ಲೂ ಬ್ರಹ್ಮವಿದ್ಯೆ ಮೇಲು. ಎಲ್ಲ ವಿದ್ಯೆಗಳು, ಎಲ್ಲ ಜ್ಞಾನಗಳು ಬರ್ತಾವ. ಹಣ ಕೂಡಿಡ್ತೀವಿ, ನಾವು ಹೋಗಿಬಿಡ್ತೀವಿ. ಹುಣಂಗಿಲ್ಲ ಹಣನ. ಎಲ್ಲ ಜ್ಞಾನನ ಪಡಿತೀನಿ, ಎಲ್ಲೋ ಒಂದು ಕಡೆ ಬಚ್ಚಿಟ್ಟು ನಾನೊಬ್ಬನೇ ಹೋಗಿಬಿಡ್ತೀನಿ. ಯಾವ ಜ್ಞಾನವನ್ನು ನಿಮಗೆ ಸಹಾಯ ಮಾಡೋಂಗಿಲ್ಲ. ಕೇವಲ ಬ್ರಹ್ಮಜ್ಞಾನ ಮಾತ್ರ ನಿನ್ನ ಸಾವಿನ ಸಮೀಪ ತನಕ ಬರ್ತದ. ಅರಿವಿನ ಆ ಸಮೀಪ ಬರ್ತದ. ಯಮನ ರೂಪದೊಳಗೆ ನಿಲ್ಲುತ್ತದ. ಯಮನಿಂದ ನಿನ್ನನ್ನು ಪಾರು ಮಾಡುವಂಥ ಒಂದೇ ಒಂದು ಜ್ಞಾನ, ಅದು ಬ್ರಹ್ಮಜ್ಞಾನ. ಅದನ್ನೇ ಆಡು ಭಾಷೆದೊಳಗೆ ಅಂತಾರೆ ಮೇಟಿ ವಿದ್ಯೆ ಅಂತದ್ದು. ಮೇಟಿ ಅಂದರೆ ಪರಮಾತ್ಮನ ಹೆಸರು. ಅಂಥ ಬ್ರಹ್ಮಜ್ಞಾನ, ಅಂಥ ಮೇಟಿಯ ವಿದ್ಯೆ ಹೆಂಗಿರ್ತದ? ಅದು ಗುರುವಿನ ರೂಪದೊಳಗಿರ್ತದ. ಅದನ್ನು ತಗೊಂಡಂತಹ ಶಿಷ್ಯ ಸಾಯುವ ತನಕನೂ ಅದನ್ನು ಬಿಡಂಗಿಲ್ಲ. ಆ ಅರುವೆ ಅವನನ್ನು ಕಾಪಾಡ್ತದ. ಆ ಮೇಟಿಯ ವಿದ್ಯೆ ಅಂದರೆ ಹೆಂಗಿರ್ತದ? ಅದರ ಸುಖ ಹೆಂಗದ? ಅದನ್ನು ಕೊಟ್ಟಂಥ ಗುರುಗಳ ರೂಪ ಹೆಂಗಿರ್ತದ? ಅದನ್ನು ಪಡೆದಾಗ ಮನುಷ್ಯನ ಜೀವನ ಸಾರ್ಥಕವಾಗ್ತದ. ಇದು ತಮ್ಮೆಲ್ಲರಿಗೂ ಅತಿ ಬೇಗನೆ ಸಿಗಲಿ ಅಂತೇಳ ಅಂತಹ ಬ್ರಹ್ಮ ಜಿಜ್ಞಾಸುಗಳು ನೀವೆಲ್ಲರೂ ಆಗಲಿ ಅಂತೇಳಿ ಪರಮಾತ್ಮನ ಪಾದಗಳಿಗೆ, ಬಸವಾದಿ ಶರಣರ ಪಾದಗಳಿಗೆ ನನ್ನೆರಡು ನುಡಿ ಪುಷ್ಪಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶರಣು ಶರಣಾರ್ಥಿ.